ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ಕೂಡ ಸ್ವಾಗತ ವೀಕ್ಷಕರೇ. ಇವತ್ತಿನ ರೆಸಿಪಿ ನೋಡ್ಬೋದು, ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ದೇ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಈ ಚಿತ್ರಾನ್ನ ತಿಂದರೆ ತುಂಬಾ ರುಚಿ ಇರುತ್ತೆ. ದಿಢೀರವಾಗಿ ಮಾಡಬಹುದು. ಒಂದು ಡಿಫ್ರೆಂಟ್ ರುಚಿ ಇರುವಂಥ ಚಿತ್ರಾನ್ನ ಯಾವ ರೀತಿ ಮಾಡ್ತೀನಿ, ಏನೆಲ್ಲ ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಚಿತ್ರಾನ್ನ ಮಾಡೋದಕ್ಕಾಗಿ ಫಸ್ಟಿಗೆ ನೋಡಿ ಕಡಲೆಬೇಳೆ ಮತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕರಿಬೇವು, ಅದ್ರ ಜೊತೆಗೆ 4 ಒಣಮೆಣಸಿನ್ಕಾಯಿ ಇವೆಲ್ಲನೂ ಕೂಡ ತೊಗೋಬೇಕಾಗತ್ತೆ. ಈಗ ಇವೆಲ್ಲ ಕೂಡ ತೊಗೊಂಡಾದ್ಮೇಲೆ ನಾನೀಗ ಅಲ್ಲಿ ಬಾಣಲಿ ಕೂಡ ಬಿಸಿಗೆ ಇಟ್ಕೊಂಡಿದ್ದೆ ಸ್ಟವ್ ಮೇಲೆ. ಬಾಣಲಿ ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ಅದರಲ್ಲಿ ನಾನು ಕರಿಬೇವು ಮತ್ತು ಕಡಲೆಬೇಳೆ ಹಾಗೆ 4 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿಯಿರಿ. ಏಕೆಂದರೆ ಸ್ವಲ್ಪ ಕರಿಬೇವು ಎಷ್ಟು ಚೆನ್ನಾಗಿ ನಾವು ಹುರ್ಕೊಳ್ತೀವಿ ಅಷ್ಟು ಚೆನ್ನಾಗಿ ವಾಸನೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾನು ಇದಕ್ಕೆ ಹುರಿಯುವಾಗಲೇ ನೋಡಿ ಚೆನ್ನಾಗಿ ಸ್ವಲ್ಪ ಸ್ಟವ್ ಕೂಡ ಸಣ್ಣ ಉರಿ ಇಟ್ಕೊಂಡು ಹುರಿಬೇಕಾಗತ್ತೆ. ಗಡಿಬಿಡಿಯಲ್ಲಿ ಮಾಡೋರಿಗೆ ಕೂಡ ಹೇಳ್ತಾರೆ, ಸಣ್ಣ ಉರಿ ಇಟ್ಕೊಂಡೇ ಮಾಡಿ. ಎಷ್ಟು ಜಾಸ್ತಿ ದಪ್ಪ ಉರಿ ಇಡ್ತೀವಿ ಅದು ಟೇಸ್ಟ್ ಬರೋದಿಲ್ಲ. ಸಣ್ಣ ಉರಿ ಇಟ್ಕೊಂಡೆ ಇದು ಹುರಿಬೇಕಾಗತ್ತೆ. ಹುರಿಯುವಾಗ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಹುರ್ಕೊಂಡ್ಬಿಡಿ. ಚೆನ್ನಾಗಿ ಕರಿಬೇವೆಲ್ಲ ಒಂಥರ ಕ್ರಿಸ್ಪಿನೆಸ್ ಬರುತ್ತೆ ಕರಿಬೇವಿಗೆ, ಮತ್ತು ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಕಡಲೆಬೇಳೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ಪೌಡ್ರ್ ಚಿತ್ರಾನ್ನ ಪೌಡ್ರ್ ಇದೆಲ್ಲ ವೀಕ್ಷಕರೇ, ನೀವು ಮಾಡಿ ಇಟ್ಕೊಂಡ್ರೆ 15 ದಿವಸದವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಯಾವಾಗ ಬೇಕು ಆವಾಗ ನೀವು ಈ ಪೌಡ್ರ್ ತೊಗೊಂಡು ಚಿತ್ರಾನ್ನ ಮಾಡ್ಕೋಬೋದು. ನೋಡಿ ನಾನು ಚೆನ್ನಾಗಿ ಇದು ಹುರ್ಕೊಂಡಾದ್ಮೇಲೆ ಎಲ್ಲನೂ ಕೂಡ ಒಂದು ಪ್ಲೇಟಲ್ಲಿ ಎತ್ತಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಬಿಸಿ ಬಿಸಿ ಇರುವಾಗಲೇ ಮಿಕ್ಸಿ ಮಾಡ್ಕೋಬಾರ್ದು. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟರೆ ಅದು ಚೆನ್ನಾಗಿ ವಾಸನೆ ಇರುತ್ತೆ. ಬಿಸಿ ಬಿಸಿ ಇರುವಾಗಲೇ ಮಿಕ್ಸಿ ಮಾಡ್ಕೊಂಡ್ವಿ ಅಂದರೆ ವಾಸನೆ ಎಲ್ಲ ಹೊಂಟೋಗುತ್ತೆ ವೀಕ್ಷಕರೇ, ಹೇಳ್ತಾ ಇದ್ದೀನಿ. ಕರಿಬೇವು ವಾಸನೆ ಹಾಗೆ ಇರಬೇಕಂದ್ರೆ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ನೀವು ಮಿಕ್ಸಿ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕೂಡ ಮಿಕ್ಸಿ ಮಾಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನನಗೆ ಇದು ರುಬ್ಕೊಂಡು ಬರ್ತೀನಿ. ರುಬ್ಬೋದಕ್ಕೆ ಏನೂ ಕೂಡ ಹಾಕೋಬಾರ್ದು, ಪೌಡ್ರ್ ಅಲ್ವಾ, ಅದಕ್ಕಾಗಿ ಹಾಗೆ ಮಿಕ್ಸಿ ಮಾಡ್ಕೊಂಡು ಬನ್ನಿ. ಈ ರೀತಿ ಪೌಡ್ರ್ ರೆಡಿ ಆಗುತ್ತೆ ನೋಡಿ. ಇದು ಪೌಡರ್ ನೀವು ಒಂದು ಪ್ಲೇಟ್ನಲ್ಲಿ ತೆಕ್ಕೊಳ್ತೀನಿ, ಚೆನ್ನಾಗಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿರೋದು ನೋಡಿ. ಯಾರೆಲ್ಲ ಮಕ್ಕಳು ಕೂಡ ಕರಿಬೇವು ಇಷ್ಟಪಡಲ್ಲ ಅವರಿಗೆಲ್ಲ ಆಯಿತು, ದೊಡ್ಡವರಿಗೆ ಕೂಡ ಆಗುತ್ತೆ. ಇದು ಒಂಥರ ನಮ್ಮದು ಊಟ ಮಾಡ್ತೀವಲ್ವ, ದೇಹಕ್ಕೂ ಕೂಡ ಒಳ್ಳೆಯದು. ಯಾಕಂದರೆ ನಾವು ಕೂದಲ ಕೂಡ ಗ್ರೋತ್ ಆಗುತ್ತೆ. ಕರಿಬೇವು ತಿನ್ನೋದ್ರಿಂದ ಕೂದಲ ಕೂಡ ಚೆನ್ನಾಗಿ ಬೆಳೆಯುತ್ತೆ, ಕೂದಲ ಉದುರೋದಿಲ್ಲ. ಈ ರೀತಿ ತಿಂದರೆ ತುಂಬಾ ದೇಹಕ್ಕೆ ಒಳ್ಳೆಯದು. ನೀವು ಕೂಡ ವಿಧವಾಗಿ ತಿನ್ನೋರಿಗೆಲ್ಲ ಈ ರೀತಿ ಚಿತ್ರಾನ್ನ ಮಾಡಿಕೊಡ್ಬೋದು. ಪೌಡ್ರ್ ರೆಡಿ ಆಗಿದೆಯಲ್ವಾ, ಈ ಪೌಡ್ರ್ ರೆಡಿ ಆಯಿತು. ಚಿತ್ರಾನ್ನಗೆಲ್ಲ ನಾನು ತೊಗೋಬೋದಲ್ವ, ಅದೆಲ್ಲ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಪೌಡ್ರ್ ತೊಗೊಂಡಿರೋದು. ಪೌಡ್ರು ಅಷ್ಟೆಲ್ಲ ಹಾಕ್ಕೊಂಡು ಚಿತ್ರಾನ್ನ ಮಾಡ್ಕೋಬಾರ್ದು. ಎಷ್ಟು ಅನ್ನ ತೊಗೊಳ್ತೀರೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ. ಇಲ್ಲಿ ಒಣಮೆಣಸಿನ್ಕಾಯಿ, ಕರಿಬೇವು ಮತ್ತು ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಈಗ ಇವೆಲ್ಲ ಒಗ್ಗರಣೆ ಯಾವ ರೀತಿ ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಈಗ ನಾನಿದು ಈ ಕಡೆ ನೋಡಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬಾಣಲೆಯಲ್ಲಿ 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ಬಿಡಿ. ಎಣ್ಣೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬಿಸಿ ಆಗಬೇಕು. ಈಗ ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ನಾನೀಗ ಕಡಲೆಬೇಳೆ ಮತ್ತು ಕರಿಬೇವು, ಜೀರಿಗೆ, ಸಾಸಿವೆ ಎಲ್ಲನೂ ತೊಗೊಂಡಿರೋದು ಈ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಸ್ಟವ್ ಮಾತ್ರ ಸಣ್ಣ ಉರಿ ಇಟ್ಕೊಳ್ಳಿ, ಯಾಕಂದರೆ ದಪ್ಪ ಉರಿಯಲ್ಲಿ ಹುರಿಬೇಡಿ. ಯಾಕಂದರೆ ಕಡಲೆಬೇಳೆ ಜಾಸ್ತಿನೇ ಫ್ರೈ ಆದಮೇಲೆ ತಿನ್ನುವಾಗ ಟೇಸ್ಟ್ ಬರೋದಿಲ್ಲ. ಅದಕ್ಕೆ ಒಂದು ಅರ್ಧ ಚಿಟಿಕೆಯಷ್ಟು ಉಪ್ಪು ಕೂಡ ಅರಿಶಿನ ಕೂಡ ಹಾಕೋಬೇಕಾಗತ್ತೆ, ಒಂದು ಅರ್ಧ ಚಿಟಿಕೆಯಷ್ಟು. ಈಗ ಚೆನ್ನಾಗಿ ಸ್ವಲ್ಪ ಹೊತ್ತು ಕಡಲೆಬೇಳೆ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ನಾನೀಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಎಷ್ಟು ಹಾಕ್ಕೊಳ್ಬೇಕಂದ್ರೆ ನಾವೀಗ ಅನ್ನ ಎಷ್ಟು ತೊಗೊಂಡಿರ್ತೀವಿ ಅಷ್ಟು ನೋಡಿಕೊಂಡು ಚಮಚದ ಸಹಾಯದಿಂದ ಹಾಕ್ಕೊಳ್ಳಿ. ನಾನೀಗ 3 ಚಮಚದಷ್ಟು ಮಸಾಲೆ ಹಾಕ್ಕೊಂಡಿರೋದು, ಕರಿಬೇವು ಮಸಾಲೆ. ಈಗ ಇದು ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ನೋಡ್ಬೋದು, ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ನೋಡಿ. ಎಣ್ಣೆಯಲ್ಲಿ ಹಾಕ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋದು. ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನು ಅನ್ನ ಮಾಡಿಟ್ಕೊಂಡಿದ್ದೀನಿ, ಬಿಸಿ ಅನ್ನ, ಅದು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ರಾತ್ರಿ ಉಳಿದಿರೋ ಅನ್ನ ಇದ್ದರೂ ಕೂಡ ಮಾಡ್ಕೋಬೋದು. ರಾತ್ರಿ ಅನ್ನ ವೇಸ್ಟ್ ಮಾಡೋದಿಲ್ಲ. ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ಬಿಡಿ, ಯಾವಾಗ ಬೇಕು ಆವಾಗ ನೀವು ಮಾಡ್ಕೋಬೋದು ದಿಢೀರವಾಗಿ. ಮತ್ತು ನೋಡಿ ಇದಕ್ಕೆ ಮಾಡೋದಕ್ಕೆ ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಏನೂ ಕೂಡ ಕಟ್ ಮಾಡೋ ಅವಶ್ಯಕತೆಯೇ ಬೀಳೋದಿಲ್ಲ. ಆ ರೀತಿ ನೋಡಿ ದಿಢೀರವಾಗಿ ಆಗುತ್ತೆ. ಮನೆ ಮಂದಿಗೂ ಕೂಡ ಒಂದು ಡಿಫ್ರೆಂಟ್ ರುಚಿ ಕೊಡುತ್ತೆ. ಮತ್ತು ಒಂದು ಚೆನ್ನಾಗಿರುವಂಥ ರೆಸಿಪಿನೇ ಅಲ್ವಾ, ಒಂದು ಶರೀರಕ್ಕೂ ಕೂಡ ತುಂಬಾ ಒಳ್ಳೆಯದು. ಇಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಅನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇನ್ನೂ ಸ್ವಲ್ಪ ಕಲಿಸ್ಬೇಕಂದ್ರೆ ಮೇಲಿಂದ ಪುಡಿ ಹಾಕ್ಕೊಂಡು ಕಲಿಸ್ಕೋಬೋದು.
ಈಗ ನಾನು ಎಲ್ಲನೂ ಕೂಡ ಅನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ನೋಡ್ಬೋದು. ಸ್ವಲ್ಪ ಕೂಡ ಕಾಣಿಸೋದಿಲ್ಲ ಕರಿಬೇವು ಒಳಗಡೆ ಇದೆ ಅಂತ ಮಕ್ಕಳಿಗೆ ಆಯಿತು ದೊಡ್ಡವರಿಗೆ ಆಯಿತು ಈ ರೀತಿ ಕರಿಬೇವು ಚಿತ್ರಾನ್ನ ಮಾಡಿ ಕೊಡಿ ವೀಕ್ಷಕರೇ. ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.